ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋ ಒಂದು ಘಟನೆ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕರಳು ಕಿವುಚೋವಂಥ ಒಂದು ಘಟನೆ. 2009ನೇ ಇಸ್ವಿಲಿ ಉತ್ತರ ಪ್ರದೇಶಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಅವ್ರು ಯಾವ ಥರ ಅಂತ ಅಂದರೆ, ಪ್ರತಿಯೊಬ್ಬರೂ ದೇವ್ರ ಮೇಲೆ ನಂಬಿಕೆ ಇಡೋದು ಸಹಜ. ಆದರೆ ಕೆಲವೊಬ್ರು ಇರ್ತಾರೆ, ಅವರು ಮೂಢನಂಬಿಕೆ ಜಾಸ್ತಿ ನಂಬ್ತಾರೆ. ಸೊ ಆ ಥರ ಮೂಢನಂಬಿಕೆ ನಂಬುವಂಥ ಒಂದು ಫ್ಯಾಮಿಲಿ ಇದಾಗಿರುತ್ತೆ. ಇವ್ರು ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಹೆಂಗಿರಬೇಕು, ಪ್ರೀತಿ ವಿಶ್ವಾಸ, ಸೊ ಇದು ಯಾವುದನ್ನು ಇಲ್ದಿರೋಂಥ ಒಂದು ಫ್ಯಾಮಿಲಿ. ಈಗ ಯಾವ ಥರ ಅಂತಂದರೆ, ತುಂಬ ಜನ ನೀವು ನೋಡಿರ್ತೀರ, ಮಕ್ಕಳನ್ನ ಪ್ರೀತಿಸ್ದೆ, ಮಕ್ಳಿಗೆ ಪ್ರೀತಿ ಕೊಡದೆ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಇವ್ರ ಪಾಡಿಗೆ ಇವ್ರ ಕೆಲಸ ನೋಡೋಂಥ ಒಂದು ಫ್ಯಾಮಿಲಿ. ಇವರು ತಂದೆ ತಾಯಿ ಇಬ್ಬರು ಕೂಡ, ಪೇರೆಂಟ್ಸ್ ಯಾವ ಥರ ಇರ್ತಾರೆ ಅಂತ ಅಂದರೆ, ಇಬ್ಬರು ಕೂಡ ಮೂಢನಂಬಿಕೆಯನ್ನು ನಂಬ್ತಾ ಇರ್ತಾರೆ. ಅವರು ಯಾವ ಲೆವೆಲ್ಗೆ ಹೋಗಿರ್ತಾರೆ ಅಂತಂದರೆ, ಯಾರೋ ಒಂದು ಹೇಳಿರ್ತಾರೆ, ಈ ಥರ ನೀವು ಪೂಜೆ ಮಾಡಿಸಿದ್ರೆ ಇದು ನಿಮ್ಗೆ ಒಳ್ಳೇದಾಗುತ್ತೆ, ಆ ಪೂಜೆ ಮಾಡಿಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಸೊ ಅವ್ರು ಹೇಳೋ ಪ್ರತಿಯೊಂದು ಪೂಜೆನೂ ಮಾಡಿಸ್ತಾ ಹೋಗ್ತಿರ್ತಾರೆ. ಇವ್ರಿಗೆ ಏನಂತ ಒಂದು ಹುಚ್ಚಿರುತ್ತೆ ಅಂತ ಅಂದರೆ, ತಕ್ಷಣಕ್ಕೆ ಕೋಟ್ಯಾಧೀಶ್ವರರಾಗಬೇಕು ನಾವು. ಸೊ ದುಡ್ಡು ಯಾವ ಥರ ಬಂದರೆ ಏನು ಗೊತ್ತಿಲ್ಲ, ಸೊ ನಾವು ಒಟ್ಟಿನಲ್ಲಿ ಕೋಟ್ಯಾಧೀಶ್ವರರಾಗಬೇಕು ಅನ್ನೋದು ಅವ್ರ ನಂಬಿಕೆ ಇರುತ್ತೆ. ಸೊ ಹಿಂಗಿರ್ಬೇಕಾದ್ರೆ ಇವರು ಎಲ್ಲೋ ಒಂದು ಕಡೆ ಹೋಗ್ತಾರೆ, ಯಾವುದೋ ಒಂದು ಜಾಗಕ್ಕೆ ಹೋಗ್ತಾರೆ ತಂದೆ ತಾಯಿ. ಅಲ್ಲಿ ಇವ್ರಿಗೆ ಒಬ್ರು ಹೇಳ್ತಾರೆ, ಸೊ ನೀವು ಇವತ್ತು ಈ ಥರ ಪೂಜೆ ಮಾಡಿಸಿದ್ರೆ, ಈ ಥರ ಘಟನೆ ಮಾಡಿದ್ರೆ ಸೊ ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತ. ಸೊ ಅದು ಯಾವ ಥರ ಘಟನೆ ಅಂತ ಅಂದರೆ, ಸ್ವಂತ ಮಕ್ಕಳನ್ನೇ ಬಲಿ ಕೊಡೋ ಅಂಥ ಒಂದು ಘಟನೆ. ಇದು ರಿಯಲ್ ಆಗಿ ನಿಜವಾಗ್ಲೂ ನಡೆದಿದೆ. ಸೊ ಇವರು ಯಾರೋ ಒಬ್ಬರು ಮನೆಗೆ ಹೋಗಿರ್ತಾರೆ, ಅವರು ಕೂಡ ಮೂಢನಂಬಿಕೆನ ನಂಬುವಂಥ ಒಂದು ಫ್ಯಾಮಿಲಿ ಆಗಿರುತ್ತೆ. ಸೊ ಅವ್ರಿಗೆ ಇವ್ರು ಕನೆಕ್ಟ್ ಆಗಿರ್ತಾರೆ. ಸೊ ಅದರಿಂದ ಮಾತಾಡೋದಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ, ನಾನು ಈ ಥರ ಒಂದು ಇದು ನೋಡಿದೆ, ಸೊ ಎಲ್ಲೋ ಒಂದು ಕಡೆ ನೋಡಿದೆ, ಅಮಾವಾಸ್ಯೆ ರಾತ್ರಿಯಲ್ಲಿ ಮಕ್ಕಳನ್ನ ಬಲಿ ಕೊಟ್ಟರೆ ಸೊ ಅವರು ಸೀದಾ ಲಕ್ಷ್ಮಿ ಹತ್ರ ಹೋಗ್ತಾರೆ. ಅಲ್ಲೋಗಿ ಆಸ್ತಿ ಅಂತಸ್ತು ಪ್ರತಿಯೊಂದು ತಗೊಂಡು ವಾಪಸ್ ನಮ್ಮ ಹತ್ರ ಬರ್ತಾರೆ, ಬದುಕಿ ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ. ಸೊ ಇವರು ಮೊದಲೇ ಮೂಢನಂಬಿಕೆ ನಂಬುವಂಥ ಜನ ಇವರು ಅದನ್ನು ನಿಜವಾಗ್ಲೂ ಇರ್ಬೋದು, ಇವ್ರು ಹೇಳ್ತಿರೋದು ನಿಜ ಏನೋ ಅಂದ್ಬಿಟ್ಟು ಸೊ ಮಕ್ಕಳನ್ನ ಬಲಿ ಕೊಡಬೇಕು ಅಂತ ಒಂದು ರಾತ್ರಿ ಡಿಸೈಡ್ ಆಗ್ತಾರೆ. ಅದು ಯಾವತ್ತು ಅಂದರೆ ಅಮಾವಾಸ್ಯೆಗೋಸ್ಕರ ಕಾಯ್ತಿರ್ತಾರೆ. ಅದು ಅವ್ರ ಮಕ್ಕಳಿಗೆ ಹೇಳಲ್ಲ. ಏನಕ್ಕೆ ಅಂದರೆ, ಮಕ್ಕಳಿಗೆ ಹೇಳಿದ್ರೆ ಅವ್ರು ಎದುರುಕೊಂಡು ಸೊ ಇದು ಕೊಪ್ಪಲ್ಲ ಅಂದ್ಬಿಟ್ಟು ಅವ್ರ ಮಕ್ಕಳಿಗೆ ಹೇಳೋದೇ ಇಲ್ಲ. ಕೊನೆಯದಾಗಿ ಒಂದು ಅಮಾವಾಸ್ಯೆ ರಾತ್ರಿ ಬರುತ್ತೆ. ಅಮಾವಾಸ್ಯೆ ರಾತ್ರಿ ಬಂದಿದ್ದ ತಕ್ಷಣವೇ ಇವರು ದೊಡ್ಡ ಪೂಜೆ ಮಾಡಿಸೋದಕ್ಕೆ ರೆಡಿಯಾಗಿರ್ತಾರೆ. ಲಕ್ಷ್ಮೀ ತಾಯಿ ಫೋಟೋ ಇಟ್ಟುಬಿಟ್ಟು ಅಲ್ಲಿ ಸುತ್ತ ಹೋಮ ಮಾಡೋದಕ್ಕೆ ಹೋಮ ಕುಂಡ ರೆಡಿ ಮಾಡಿರ್ತಾರೆ. ಇದು ಯಾವ ಥರ ಪೂಜೆ ಅಂತ ಅಂದರೆ, ಅವ್ರಿಗೆ ಡೀಟೇಲಾಗಿ ಹೇಳಿರ್ತಾರೆ ಅವರು. ಇನ್ನೊಬ್ಬರು ಇವ್ರ ಫ್ಯಾಮಿಲಿ ಫ್ರೆಂಡ್ ಇರ್ತಾರಲ್ಲ ಅವರು. ಯಾವ ಥರ ಅಂತ ಅಂದರೆ, ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಗೊತ್ತಾಗಬಾರ್ದು. ಸೊ ಆ ಥರ ಪೂಜೆ ಮಾಡಬೇಕು, ಸೈಲೆಂಟಾಗಿ ಪೂಜೆ ನಡಿಬೇಕು ಅಂತ ಹೇಳಿರ್ತಾರೆ. ಇವರು ಯೋಚನೆ ಮಾಡ್ತಾರೆ, ತುಂಬ ಯೋಚನೆ ಮಾಡಿ ಎಲ್ಲದಕ್ಕೂ ಸಿದ್ಧವಾಗಿ ಪೂಜೆಗೆ ರೆಡಿಯಾಗಿ ಕೂತಿರ್ತಾರೆ. ಸೊ ಈ ಕಡೆ ಮಕ್ಕಳಿಗೆ ಆ್ಯನ್ಯುವಲ್ ಎಕ್ಸಾಮ್. ಹುಡುಗಿ ಬಂದ್ಬಿಟ್ಟು 10th ಓದ್ತಿರುತ್ತೆ, ಸೊ ಮಗಳು ಬಂದ್ಬಿಟ್ಟು 10th ಓದ್ತಿರ್ತಾಳೆ, ಮಗ ಬಂದ್ಬಿಟ್ಟು 8th ಓದ್ತಿರ್ತಾನೆ. ಸೊ ಹಿಂಗಿರ್ಬೇಕಾದ್ರೆ ಮಕ್ಕಳಿಗೆ ಈ ವಿಷಯನೇ ಗೊತ್ತಿರೋದಿಲ್ಲ. ಅವ್ರಿಗೆ ಎಕ್ಸಾಮ್ ಕೂಡ ಹತ್ರ ಬರ್ತಿರುತ್ತೆ ಅಂದ್ಬಿಟ್ಟು ಎಕ್ಸಾಮ್ಗೆ ಓದೋದಕ್ಕೆ ರೆಡಿ ಆಗ್ತಿರ್ತಾರೆ. ಮಕ್ಕಳನ್ನ ನೈಟು ಓದ್ತಿರೋ ಮಕ್ಕಳನ್ನ ಕರೀತಾರೆ ಪೂಜೆಗೆ. ಬನ್ನಿ, ಸೈಲೆಂಟಾಗಿ ಕೂತ್ಕೊಬೇಕು, ಪೂಜೆ ಆಗೋವರೆಗೂ ಯಾರು ಎದ್ದೇಳಬಾರ್ದು ಅಂತ ಹೇಳಿರ್ತಾರೆ. ಅವರು ಪೂಜೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಹೋಮ ಎಲ್ಲ ಹೇಳ್ಕೊಂಡು ಲಕ್ಷ್ಮೀ ತಾಯಿದು ಜಪಿಸ್ತಾ ಕೂತಿರ್ತಾರೆ. ಅದು ಯಾವ ಥರ ಮನಸ್ಸಲ್ಲಿ ಯಾಕೆ ಅಂತಂದರೆ, ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗಬಾರ್ದು, ಅವ್ರಿಗೆ ಗೊತ್ತಾದರೆ ಈ ಪೂಜೆ ಇಲ್ಲೇ ಇದಾಗೋಗುತ್ತೆ ಅಂತ, ಭಂಗ ಆಗೋಗುತ್ತೆ ಅಂತ. ಸೊ ಓಕೆ, ಮಕ್ಕಳಿಗೆ ಈ ವಿಷಯ ಗೊತ್ತಿಲ್ಲ. ತಂದೆ ತಾಯಿ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಕೊನೆಯದಾಗಿ ಲಾಸ್ಟ್ ಪೂಜೆ ಅಂತ್ಯದಲ್ಲಿ ಮಕ್ಕಳನ್ನ ಬಲಿ ಕೊಡಬೇಕಾಗುತ್ತೆ. ಸೊ ಬಲಿ ಕೊಟ್ಟು ಅವರ ರಕ್ತನ ಹೋಮಕುಂಡಕ್ಕೆ ಉಯ್ಬೇಕು ಅಂತ ಇರುತ್ತೆ. ಸೊ ಇವ್ರೇನು ಮಾಡ್ತಾರೆ, ಮಕ್ಕಳಿಗೆ ಹೇಳಿದ್ರೆ ಅವ್ರು ಒಪ್ಪೋದಿಲ್ಲ, ನಿಮ್ಮನ್ನು ಬಲಿ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಅವರು ನಂಬೋದೇ, ಅಂದರೆ ವಾಪಸ್ ಜೀವ ಬರುತ್ತೆ ಅಂದರೆ ನಂಬೋದಿಲ್ಲ ಅಂದ್ಬಿಟ್ಟು, ಬಲಿ ಕೊಡ್ತೀವಿ ಅಂದರೆ ಯಾರು ತಾನೇ ಒಪ್ತಾರೆ. ಸೊ ಒಪ್ಪಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳೋದಿಲ್ಲ. ತಂದೆ ತಾಯಿ ಇಬ್ಬರು ಏನು ಮಾಡ್ತಾರೆ, ಮಕ್ಕಳನ್ನ ಕರೀತಾರೆ. ಕೊನೆಯದಾಗಿ ಕರೆದುಬಿಟ್ಟು, ಬನ್ನಿ ಇಲ್ಲಿ ದೇವ್ರಿಗೆ ಬಗ್ಗಿ ನಮಸ್ತೆ ಮಾಡಿ ಅಂದ್ಬಿಟ್ಟು ತೋರಿಸ್ತಾರೆ. ಸೊ ಮಕ್ಕಳು ತಂದೆ ತಾಯಿ ಹೇಳಿದ್ದು ನಿಜ. ತಂದೆ ತಾಯಿ ಯಾರಿಗೆ ಡೌಟ್ ಇರುತ್ತೆ,
ನಮ್ಮ ತಂದೆ ತಾಯಿ ಅದು ಮಾಡಿಬಿಡ್ತಾರೆ ಇದು ಮಾಡಿಬಿಡ್ತಾರೆ ಅಂತ. ಸೊ ಆ ಮಕ್ಕಳು ಅಷ್ಟೇ ಅವ್ರ ತಂದೆ ತಾಯಿ ಮೇಲೆ ನಂಬಿಕೆ ಇಟ್ಟು ಅವ್ರು ಹೇಳಿದ ತಕ್ಷಣ ತಲೆ ಎರಡನ್ನು ಬಗ್ಸಿ ಇಬ್ಬರೂ ತಲೆ ಬಗ್ಸಿ ಹಿಂಗೆ ನಿಂತ್ಕೊಂಡಿದ್ದ ತಕ್ಷಣವೇ ಆ ಮಕ್ಕಳನ್ನ ಬಲಿ ಕೊಡ್ತಾರೆ. ಸೊ ಯಾವ ಥರ ಅಂತ ಅಂದರೆ, ಪಕ್ಕದಲ್ಲಿ ದೀಪಾಲೆ ಕಂಬ ಇರುತ್ತೆ, ಆ ದೀಪಾಲೆ ಕಂಬದಲ್ಲಿ ತಗೊಂಡು ಇಬ್ಬರು ಅದು ಮುಂದೆಗಡೆ ಶಾರ್ಪ್ ಮಾಡಿಸಿರ್ತಾರೆ ಇವರೇ. ಸೊ ಇವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಂಡಿರ್ತಾರೆ. ಸೊ ಆ ದೀಪಾಲೆ ಕಂಬದಲ್ಲಿ ಮುಂದೆಗಡೆ ಶಾರ್ಪ್ ಇರುತ್ತಲ್ಲ, ಸೊ ಅದನ್ನ ಎತ್ತಿ ಮಕ್ಕಳಿಗೆ ಕತ್ತಿಗೆ ಹಾಕಿದ್ರೆ ಗಂಟ್ಲು ಎಲ್ಲ ಫುಲ್ಲು ಗಂಟ್ಲವರೆಗೂ ಚುಚ್ಚಿ ಅಲ್ಲೇ ಇಬ್ಬರೂ ಪ್ರಾಣ ಬಿಡ್ತಾರೆ. ಸೊ ಅದಾದಮೇಲೆ 1.5 ವಾರಗಳ ಕಾಲ ಸೊ ಕಾಯ್ತಾರೆ, ಮಕ್ಕಳು ಬರ್ತಾರೆ ವಾಪಸ್ಸು, ಲಕ್ಷ್ಮೀ ಹತ್ರ ದುಡ್ಡು ತೊಗೊಂಡ್ಬರ್ತಾರೆ. ಸೊ ಈ ಥರನೇ ನಂಬ್ಕೊಂಡು ಪೂಜೆಗೆ ಕೂತಿರ್ತಾರೆ. ಸೊ ಇದು ಯಾವ ಥರ ಗೊತ್ತಾಗುತ್ತೆ ಅಂದರೆ, ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಫುಲ್ಲು ಕೆಟ್ಟು ವಾಸನೆ ಹೊಡಿತಿರುತ್ತೆ ದೇಹ ಮಕ್ಕಳದು. ಸೊ ಅವತ್ತು ಏನಿದು ವಾಸನೆ ಹೊಡಿತಿದೆ ಅಂದ್ಬಿಟ್ಟು ಬಂದು ನೋಡಿದಾಗ ಆ ಮಕ್ಕಳು ಹೆಂಗೆ ನಿಂತಿರ್ತಾರೆ, ಸೊ ಆ ಥರನೇ ಕಂಬ ಚುಚ್ಚಿ ಹಂಗೆ ನಿಂತಿರ್ತಂತೆ, ಬಾಡಿ ಹಂಗೆ ನಿಲ್ಲಿಸಿರ್ತಾರಂತೆ. ಸೊ ಬೊಂಬೆಲ್ಲ ಹಾಕಿ ಕಟ್ಟಿಬಿಟ್ಟು ಮಕ್ಕಳಿಗೆ ಸೊ ಆ ಥರ ನಿಲ್ಲಿಸಿರ್ತಾರಂತೆ. ಮಕ್ಕಳು ಜೀವ ಮತ್ತೆ ವಾಪಸ್ ಬರುತ್ತೆ, ಬಂದ ತಕ್ಷಣ ಅದನ್ನು ತೆಗಿಬೇಕು. ಸೊ ಆ ಥರ ಅಂದ್ಕೊಂಡು 1 ಬೊಂಬೆ 2 ಬೊಂಬನ್ನ ಕಟ್ಟಿಬಿಟ್ಟು ಆ ಮಕ್ಳಿಗೆ ಕಟ್ಟಿರ್ತಾರಂತೆ. ಅಕ್ಕಪಕ್ಕದವರು ಅದನ್ನು ನೋಡಿ ಶಾಕಲ್ಲಿ ಪೊಲೀಸವ್ರಿಗೆ ಕಾಲ್ ಮಾಡ್ತಾರೆ. ಪೊಲೀಸವ್ರು ಬರ್ತಾರೆ. ಸೊ ಈ ತಂದೆ ತಾಯಿದು ತಪ್ಪು ಅಥವಾ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಏನು ಮಾಡ್ತಾರೆ, ಇದ್ದಿದ್ದೆ ಅವರಿಬ್ಬರು ಅಂದ್ಬಿಟ್ಟು ಅವರಿಬ್ರು ಅರೆಸ್ಟ್ ಮಾಡ್ತಾರೆ. ತಂದೆ ತಾಯಿನ ಕೇಳ್ತಾರೆ, ಮಕ್ಕಳು ಸತ್ತಿರೋ ದೇಹನ ಆ ಥರ ಇಟ್ಟುಬಿಟ್ಟು ಅವ್ರ ಕತ್ತಿಗೆ ಚುಚ್ಚಿಬಿಟ್ಟು ಏನು ಮಾಡ್ತಿದ್ರಿ, ಪೂಜೆ ಅಲ್ಲಿ ಮಾಡ್ತಿದ್ರಿ ಯಾಕೆ ಅಂತ ಕೇಳಿದಾಗ ಅವರು ಹೇಳ್ತಾರಂತೆ. ಸೊ ಈ ಥರ ನಡೆದ ಘಟನೆಗಳನ್ನೆಲ್ಲ ಹೇಳ್ತಾರಂತೆ. ಅದನ್ನು ಕೇಳಿ ಪೊಲೀಸವರು ದಿಗ್ಭ್ರಾಂತರಾಗಿ ಹೋಗ್ತಾರಂತೆ. ಪ್ರಪಂಚದಲ್ಲಿ ತಂದೆ ತಾಯಿ ಈ ಥರನೂ ಇರ್ತಾರ? ಸೊ ಯಾವ ಥರ ಅಂದರೆ, ಅವರು ಸೈಕೋ ಹಾಗೆ ಇರಬೇಕಾಗುತ್ತೆ. ಈ ಕಡೆ ಗಂಡ ಕಡೆ ಹೆಂಡತಿ ಇಬ್ಬರೂ ಹಂಗೆ ಇರಬೇಕು ಅಂತಂದರೆ ಸೈಕೋಗಳೇ ಆಗಿರ್ತಾರೆ ಅವರು. ಯಾವತ್ತೇ ಆಗಲಿ ಮನುಷ್ಯನಿಗೆ ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಇರಬಾರ್ದು. ಸೊ ಯಾವ ತಂದೆ ತಾಯಿನೂ ಈ ಥರ ಒಂದು ಕೃತ್ಯಕ್ಕೆ ಕೈ ಹಾಕಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇದು ನಿಜವಾಗ್ಲೂ ಇದನ್ನು ನಾನು ಒಂದು ಆರ್ಟಿಕಲಲ್ಲಿ ಓದ್ಬೇಕಾದ್ರೆ ಸೊ ತುಂಬಾ ಒಂಥರ ಭಯ ಆಗೋಯ್ತು ಇದು ಓದಿ ನನಗೆ. ಈ ಥರನೂ ತಂದೆ ತಾಯಿ ಇರ್ತಾರ, ಈ ಥರನೂ ಏನು ಬಲಿ ಕೊಡ್ತಾರ ಮಕ್ಕಳನ್ನ. ಸ್ವಂತ ಅವ್ರಿಗೆ ಫೀಲಿಂಗ್ಸ್ ಇಲ್ಲ, ಸೊ ಮತ್ತೆ ಬರ್ತಾರೋ ಇಲ್ವೋ ಅನ್ನೋದು ಅವ್ರ ಸೆಕೆಂಡ್ ಥಾಟು ಇಲ್ಲ. ಸೊ ಗೊತ್ತಾಗಿದ ತಕ್ಷಣ ದುಡ್ಡು ಬೇಕು ಅಂದ ತಕ್ಷಣ ಸ್ವಂತ ಮಕ್ಕಳನ್ನ ಬಲಿ ಕೊಡ್ತಾರೆ ಅಂದರೆ ಅದು ನಿಜವಾಗ್ಲೂ ಅವ್ರು ಸೈಕೋನೇ ಆಗಿರಬೇಕು. ಕೋರ್ಟು ಒಂದು ಆದೇಶ ಹೊರಡಿಸುತ್ತೆ, ಏನಂತ ಅಂದರೆ ಇವರಿಬ್ರಿಗೂ ಗಲ್ಲಿಗೇರಿಸ್ಬೇಕು ಅಂತ ತಂದೆ ತಾಯಿನ. ಸೊ ಅದಾದಮೇಲೂ ಕೋರ್ಟಲ್ಲಿ ಆ ತಂದೆ ತಾಯಿ ಒಂದು ಮಾತು ಹೇಳ್ತಾರಂತೆ, ನಮ್ಮ ಮಕ್ಕಳು ವಾಪಸ್ ಬಂದೇ ಬರ್ತಾರೆ, ನಮ್ಮ ಮಕ್ಕಳ ಜೊತೆ ನಾವು ಬರ್ತೀವಿ. ಸೊ ದುಡ್ಡು ಆಸ್ತಿ ಅಂತಸ್ತನ್ನ ಲಕ್ಷ್ಮೀ ತಾಯಿ ಹತ್ರ ಹೋಗಿ ನಾವು ಈಸ್ಕೊಂಡು ಬಂದೇ ಬರ್ತೀವಿ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಸೊ ಅದನ್ನು ಕೇಳಿದಾಗ ಜಡ್ಜಿಗೇನೆ ಶಾಕ್ ಆಗುತ್ತೆ. ಸೊ ಈ ಥರ ಯಾರು ಇವರು, ಈ ಥರ ಈ ಫ್ಯಾಮಿಲಿ ಯಾವುದು ಅಂತ ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಸೊ ಆ ಥರ ಮೂಢನಂಬಿಕೆ ಅಂದರೆ ಅಷ್ಟು ಮೂಢನಂಬಿಕೆ ಅವರು. ಕೊನೆ ಟೈಮಲ್ಲಿ ಸಾಯೋ ಟೈಮಲ್ಲೂ ಕೂಡ ನಾವು ಸಾಯ್ತಿದ್ದೀವಿ ಅನ್ನೋದಿಲ್ಲ ಅವ್ರಿಗೆ, ದುಡ್ಡನ್ನ ತೊಗೊಂಡು ಬರ್ತೀವಿ ಅಂತಲೇ ಹೇಳೋಗಿರ್ತಾರೆ. ಸೊ ಹೇಳೋದು ಇಂಥವ್ರು ನಮ್ಮ ಅಕ್ಕಪಕ್ಕನೂ ಇರ್ಬೋದು, ಗೊತ್ತಿಲ್ಲ, ಬಟ್ ನಮ್ಮ ಎಚ್ಚರದಲ್ಲಿ ನಾವು ಇರಬೇಕಾಗುತ್ತೆ. ಸರ ಇನ್ಸಿಡೆಂಟ್ಸು ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ ಅದನ್ನು ಕೂಡ. ಸೊ ಈ ಒಂದು ಇಷ್ಟೇ ಚಿಕ್ಕದಾಗಿ ನಿಮಗೊಂದು ರಿಯಲ್ ಇನ್ಸಿಡೆಂಟ್ ಹೇಳಬೇಕಿತ್ತು. ಸೊ ಇದನ್ನು ಹೇಳ್ತಿದ್ದೀನಿ. ಸೊ ಈ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಒಳ್ಳೆ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.